ಎಲ್ಲರಿಗೂ ನಮಸ್ತೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತೇನೆ. 8ನೇ ತರಗತಿಯ 7ನೆಯ ಪದ್ಯಪಾಠ ಬಂದರ್ ಬಾಂಟ್ ಗಾಗಿ. ಈ ಕಳೆದ 2 ಅವಧಿನಲ್ಲಿ ನಾವೇನು ಮಾಡಿದ್ವಿ, ಒಮ್ಮೆ ಅದನ್ನು ಓದಿದ್ವಿ, ಹಾಡುವಂಥ ಪ್ರಯತ್ನ ಪಟ್ವಿ, ಹೊಸ ಶಬ್ದಗಳನ್ನು ಕೂಡ ತಿಳ್ಕೊಂಡ್ವಿ. 2ನೇ ಭಾಗದಲ್ಲಿ ನಾವೇನು ಮಾಡಿದ್ವಿ, ಆ ಪದ್ಯವನ್ನು ವಿಶ್ಲೇಷಣೆ ಮಾಡುವಂಥ ಆ ಸಾಲುಗಳು ಏನು ಹೇಳ್ತವೆ ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ವಿ. ಈಗ ಈ ಪದ್ಯದ ಮುಂದುವರಿಕೆ ಭಾಗವಾಗಿ ಅಭ್ಯಾಸ ಭಾಗವನ್ನು ಗಮನಿಸೋಣ. ಅಭ್ಯಾಸದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದು ಉತ್ತರಗಳು ಏನು, ಯಾಕೆ ಆ ಉತ್ತರವನ್ನು ಬರೀಬೇಕು, ಹೆಂಗೆ ಆಯ್ಕೆ ಮಾಡ್ಕೋಬೇಕು ಆ ಉತ್ತರವನ್ನು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸೋಣ. ಮೊದಲನೇದಾಗಿ ಏಕ ವಾಕ್ಯ ಮೇ ಉತ್ತರ ಲಿಖಿಯೇ, ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಇದೆ. ಮೊದಲನೇದು, ಅದರಲ್ಲಿ ಪ್ರಶ್ನೆ, ಬಿಲ್ಲಿ ಕ್ಯಾ ಲೇಕರ್ ಆಯಿ, ಬೆಕ್ಕು ಏನನ್ನು ತೆಗೆದುಕೊಂಡು ಬಂದಿತು. ಉತ್ತರ, ಬಿಲ್ಲಿ ರೋಟಿ ಲೇಕರ್ ಆಯಿ, ಬೆಕ್ಕು ರೊಟ್ಟಿ ತೆಗೆದುಕೊಂಡು ಬಂದಿತು. ಎರಡನೇ ಪ್ರಶ್ನೆ, ದೂಸರಿ ಬಿಲ್ಲಿನೇ ಕ್ಯಾ ದಿಖಾಯಿ, ಇನ್ನೊಂದು ಬೆಕ್ಕು ಏನನ್ನ ತೋರಿಸಿತು ಅಥವಾ ಇನ್ನೊಂದು ಬೆಕ್ಕಿನ ವರ್ತನೆ ಹೇಗಿತ್ತು. ದೂಸರಿ ಬಿಲ್ಲಿನೇ ಅಖಡು ದಿಖಾಯಿ, ಇನ್ನೊಂದು ಬೆಕ್ಕು ಅಖಡ್ ಅಹಂಕಾರವನ್ನ ತೋರಿಸಿತು, ಜಂಬವನ್ನ ತೋರಿಸಿತು ಅಂತ. ಮೂರನೇ ಪ್ರಶ್ನೆ, ಬಂದರ್ ಕ್ಯಾ ಲೇಕರ್ ಆಯಾ, ಮಂಗ ಏನನ್ನು ತೆಗೆದುಕೊಂಡು ಬಂತು ಅಂತ ಹೇಳಿ. ಮೊದಲನೇ ಪ್ರಶ್ನೆ, ಬಿಲ್ಲಿ ಕ್ಯಾ ಲೇಕರ್ ಆಯಾ, ಬೆಕ್ಕೇನನ್ನು ತಗೊಂಡು ಬಂತು. ಈ ಮೂರನೇ ಪ್ರಶ್ನೆ ಏನು, ಬಂದರ್ ಮಂಗ ಏನ್ ತಗೊಂಡು ಬಂತು ಅಂತ. ಬಂದರ್ ತರಾಜು ಲೇಕರ್ ಆಯಾ, ಮಂಗವು ತಕ್ಕಡಿಯನ್ನು ಹಿಡಿದುಕೊಂಡು ಬಂದಿತು. ತರಾಜು, ತಕ್ಕಡಿ. ಇನ್ನು 4ನೇ ಪ್ರಶ್ನೆ, ಬಿಲ್ಲಿಯೋಂಕೋ ಕ್ಯಾ ಮಿಲಾ, ಬೆಕ್ಕುಗಳಿಗೆ ಏನು ಸಿಕ್ಕಿತು. ಬಿಲ್ಲಿಯೋಂಕೋ ಕುಚ್ ನಹಿ ಮಿಲಾ, ಬೆಕ್ಕುಗಳಿಗೆ ಏನು ಸಿಕ್ಕಲಿಲ್ಲ. ಅಂದ್ರೆ ಜೋತಾ ಸಭಿ ಗವಾಯ, ಏನಿತ್ತು ಅದನ್ನೆಲ್ಲ ಕಳ್ಕೊಂಡು ಅನ್ನೋದು ಕೂಡ ಇದಕ್ಕೆ ಉತ್ತರ ಆಗ್ಬಹುದು. ನೆಕ್ಸ್ಟ್ 5ನೇ ಪ್ರಶ್ನೆ, ದೋನೋ ಬಿಲ್ಲಿಯೋಂಕೆ ಬೀಚ್ ಝಗಡೆ ಕಾ ಕಾರಣ ಕ್ಯಾ ಥಾ, ಎರಡು ಬೆಕ್ಕುಗಳ ನಡುವಿನ ಜಗಳಕ್ಕೆ ಕಾರಣವೇನು. ದೋನೋ ಬಿಲ್ಲಿಯೋಂಕೆ ಬೀಚ್ ಝಗಡೆ ಕೆ ಕಾರಣ ರೋಟಿ ಥಿ, ಈ 2 ಬೆಕ್ಕುಗಳ ನಡುವಿನ ಜಗಳಕ್ಕೆ ಕಾರಣ ರೊಟ್ಟಿ ಆಗಿತ್ತು. 6ನೇ ಪ್ರಶ್ನೆ, ಬಿಲ್ಲಿಯೋಂಕೆ ಝಗಡೆ ಕಾ ಹಲ್ ಕಿಸ್ನೆ ಕಿಯಾ, ಬೆಕ್ಕುಗಳ ಜಗಳವನ್ನ ಹಲ್ ಕರ್ನ ಅಂದ್ರೆ ಬಗೆಹರಿಸುವಂತ, ಯಾರು ಬಗೆಹರಿಸಿದರು ಅಂತ. ಬಿಲ್ಲಿಯೋಂಕೆ ಝಗಡೆ ಕಾ ಹಲ್ ಬಂದರ್ನೆ ಕಿಯಾ, ಬೆಕ್ಕುಗಳ ಜಗಳವನ್ನ ಬಗೆಹರಿಸಿದ್ದು ಮಂಗ ಮಾಡಿತು ಅಂತ. ಅದು ಬಗೆಹರಿಸಲಿಲ್ಲ, ಅದು ತನಗೇನು ಬೇಕಾದ್ನ ಮಾಡ್ಕೊಳ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಮುಂದುವರೆದು 7ನೇ ಪ್ರಶ್ನೆ, ಜಬ್ ಬಿಲ್ಲಿಯ ಆಪಸ್ ಮೇ ಜಗಡ್ನೆ ಲಗಿ ತೋ ಬಂದರ್ನೆ ಕ್ಯಾ ಕಹಾ, ಯಾವಾಗ ಬೆಕ್ಕುಗಳು ಆಪಸ್ ಮೇ ಪರಸ್ಪರ ಜಗಳ ಆಡತೊಡಗಿದವೋ ತೋ ಆಗ ಬಂದರ್ನೆ ಮಂಗವು ಕ್ಯಾ ಕಹಾ, ಏನೆಂದು ಹೇಳಿತು. ಜಬ್ ಬಿಲ್ಲಿಯ ಆಪಸ್ ಮೇ ಜಗಡ್ನೆ ಲಗಿತೋ, ಯಾವಾಗ ಬೆಕ್ಕುಗಳು ಪರಸ್ಪರ ಜಗಳ ಆಡತೊಡಗಿದವೋ ಬಂದರ್ನೆ ಕಹಾ ಕಿ, ಮಂಗವು ಹೇಳಿತು ಏನೆಂದರೆ, ಝಗಡ ಠೀಕು ನಹಿ ಹೈ, ಬಾಂಟ್ ಕೆ ಖಾನಾ ಬಾತು ಸಹಿ ಹೈ, ಜಗಳ ಆಡೋದು ಸರಿಯಲ್ಲಪ್ಪ, ಹಂಚ್ಕೊಂಡು ತಿನ್ನೋದು ಸರಿಯಾದ ವಿಷಯ, ಸರಿಯಾದ ಮಾತು, ಹಂಚ್ಕೊಂಡು ತಿನ್ನಿ ಅನ್ನುವಂಥ ಮಾತನ್ನ ಏನು ಹೇಳ್ತು, ಮಂಗ ಹೇಳ್ತು. ಮುಂದುವರೆದು 8ನೇ ಪ್ರಶ್ನೆ, ಬಂದರ್ನೆ ಪರಡೆ ಪರ್ ಕ್ಯಾ ರಖೇತೆ, ಮಂಗವು ಆ ಪರಡಿಯಲ್ಲಿ, ತಕ್ಕಡಿಯ ಪರಡಿಗಳಲ್ಲಿ ಏನನ್ನು ಇಟ್ಟಿತು ಅಂತ. ಉತ್ತರ, ಬಂದರ್ನೆ ಪರಡೆ ಪರ್ ರೋಟಿ ಕೆ 2 ಟುಕಡೆ ರಖೆ, ಮಂಗವು ಆ ಪರಡಿಯಲ್ಲಿ ರೊಟ್ಟಿಯ 2 ತುಣುಕುಗಳನ್ನ ಇಡ್ತು, 2 ಭಾಗ ಮಾಡಿ, ಆ ಕಡೆ ಒಂದು ಅರ್ಧ ಈ ಕಡೆ ಒಂದು ಅರ್ಧ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಇಡ್ತು. 9ನೇದು, ಏಕತಾ ಮೇ ಕ್ಯಾ ಹೈ, ಏಕತೆಯಲ್ಲಿ ಏನಿದೆ. ಏಕತಾ ಮೇ ಬಲ್ ಹೈ, ಏಕತೆಯಲ್ಲಿ ಬಲವಿದೆ. ಅದಕ್ಕೆ ನೀವು ಘೋಷಣೆ ಕೂಗ್ತಿರಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ. ಬಹಳ ಇಂಪಾರ್ಟೆಂಟ್ ಇದು. ಒಗ್ಗಟ್ಟು ತೋರಿಸಿದ್ರೆ ಎಂತಹ ಅಪಾಯಗಳನ್ನಾದರೂ ಕೂಡ ನಾವು ಖಂಡಿತವಾಗೂ ಕೂಡ ಎದುರಿಸ್ಬೋದು ಅಂತ. ಒಗ್ಗಟ್ಟು ನಮ್ಮಲ್ಲಿಲ್ಲ ಅಂತಂದ್ರೆ ಅದು ಅನಾಹುತಕ್ಕೆ ಕಾರಣ ಆಗುತ್ತೆ ಅನ್ನೋದು ಒಂದು ಸಣ್ಣ ಕಥೆ ನೆನಪಾಗುತ್ತೆ ನನಗೆ. ಹೀಗೆ ಕಾಡಿನಲ್ಲಿ ಒಂದು 5 ಕಾಡು ಕೋಣುಗಳಿದ್ವಂತೆ, ಬಹಳ ಬಲಶಾಲಿಯಾದ ಕಾಡು ಕೋಣುಗಳು. ಆ ಬಲಶಾಲಿ ಕಾಡು ಕೋಣುಗಳು ಒಟ್ಟಿಗೆ ಇರ್ತಾ ಇದ್ವು, ಬಹಳ ಒಗ್ಗಟ್ಟಿಂದ ಇರ್ತಾ ಇದ್ವು.
ಅವುಗಳನ್ನು ಯಾರಂದ್ರೆ ಯಾರು ಮುಟ್ಟಕ್ಕಾಗ್ತಿರ್ಲಿಲ್ಲ. ಯಾರು ಯಾಕಿರಲಿ, ಆ ಕಾಡಿನ ರಾಜ ಅನ್ನುವಂಥ ಸಿಂಹವೂ ಕೂಡ ಅವುಗಳ ಹತ್ರ ಹೋಗ್ಲಿಕ್ಕೆ ಹೆದರ್ತಾ ಇತ್ತು. ಸಿಂಹನೂ ಕೂಡ ಎದುರಿಸ್ಕೊಂಡ್ಬಿಟ್ಟಿದ್ವು ಇದು ಕಾಡು ಕೋಣಗಳು. ಹೀಗಿರ್ಬೇಕಾದ್ರೆ ಒಂದು ಸಾರಿ ಆ ಸಿಂಹ ಏನು ಮಾಡ್ತು, ಬೇಟೆ ಆಡ್ತಾ ಆಡ್ತಾ ನರಿಯನ್ನು ಹಿಡ್ಕೊಂಡ್ಬಿಡ್ತು. ಆ ನರಿಯನ್ನು ಏನು ತಿನ್ನಬೇಕು. ಅವಾಗ ನರಿ ಹೇಳ್ತತೆ, ಅಣ್ಣ ನೀನು ಕಾಡಿನ ರಾಜ, ನೀನು ಒಂದೇ ಒಂದು ಮಾತು ಕೇಳು, ಅವಸರ ಪಡಬೇಡ ಅಂತ. ಏನು ಹೇಳೀಗ ಅಂತ. ಆವಾಗ ನರಿ ಹೇಳುತ್ತೆ, ನೋಡು ಅಲ್ಲಿ ಆ ಕಾಡು ಕೋಣಗಳು ಕಾಣ್ತಾವಲ್ಲ, ಎಂಥ ಮಜಬೂತಾಗಿದ್ದಾವೆ, ಎಂಥ ಮಾಂಸಖಂಡ. ನಾನು ತಿಂದರೆ ನಿನಗೆ ಏನು ಸಿಗುತ್ತೆ ನೋಡು, ಅದನ್ನು ತಿನ್ಬೇಕು ನೀನು ಅಂತ. ಹಂಗಲ್ಲಪ್ಪ, ಅವು ಭಾಳ ಒಗ್ಗಟ್ಟಿನಲ್ಲಿ ಇರ್ತವೆ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾಳೆ ನಿನಗೆ ಒಂದನ್ನು ಸಪ್ರೇಟ್ ಮಾಡಿ ನಿನ್ನ ಮುಂದೆ ಕರ್ಕೊಂಬರ್ತೀನಿ, ನೀನು ಸುಲಭವಾಗಿ ಬೇಟೆ ಆಡ್ಬೋದು ಅಂತ ಹೇಳುತ್ತೆ. ಆ ಸಿಂಹಕ್ಕೂ ಕೂಡ ಭಾಳ ದಿನಗಳಿಂದ ಆ ಕೋಣದ ಮೇಲೆ ಕಣ್ಣಿತ್ತು, ಆಸೆ ಇತ್ತು, ಮತ್ತು ಆ ಬಲಶಾಲಿತನವನ್ನು ಮುರಿಬೇಕು ಅನ್ನುವಂಥ ಒಂದು ಆಲೋಚನೆಯೂ ಕೂಡ ಇತ್ತು. ಸರಿ ನೋಡೇ ಬಿಡೋಣ ಅಂತೇಳಿ ನರಿಯನ್ನು ಎಚ್ಚರಿಕೆ ಕೊಟ್ಟು ಕಳಿಸುತ್ತೆ. ನೋಡೋ, ನೀನಾದರೂ ಸುಳ್ಳು ಗೀಳು ಹೇಳಿ ಹೋದೆ, ನೀನು ಎಲ್ಲಿದ್ರೆ ಬಿಡೋಲ್ಲ, ನೀನು ಹುಷಾರ್, ನಾಳೆ ಅದನ್ನ ಕರ್ಕೊಂಬರ್ಬೇಕು ಅಂತೇಳಿ ಕಳಿಸುತ್ತೆ. ಸರಿ ನರಿ ಹೋಯ್ತು. ಬುದ್ಧಿವಂತಿಕೆಗೆ ಹೆಸರುವಾಸಿ ಆಗಿರೋದು ನರಿ ಏನು ಮಾಡ್ತು, ಆ 5 ಕಾಡು ಕೋಣಗಳು ಮೇಯೋ ಇರುವಂಥ ಜಾಗಕ್ಕೆ ಹೋಯ್ತು. ಹೋಗಿ ಏನು ಮಾಡ್ತು, ಒಂದು ಕಾಡು ಕೋಣನ ಬಾಯಿಲಿ ಅಂತ ಕರೀತು. ಪಾಪ ಏನೋ ನರಿ ಕರೀತದೆ ಅಂತ ಹೋಯ್ತದು ಒಂದು ಕಾಡು ಕೋಣ ಹೋದಾಗ ಏನು ಮಾಡ್ತು, ಕಿವಿನಲ್ಲಿ ಒಂದೇನೋ ಸುಮ್ಮನೆ ಕಚ ಅಂತ ಹೇಳ್ಬಿಡ್ತು, ಕಳಿಸ್ಬಿಡ್ತು, ಆಯ್ತು ಹೋಗಿ ನೀನು ಅಂತ. ಈ ಇನ್ನುಳಿದ 4 ಕಾಡು ಕೋಣಗಳಿದ್ವಲ್ಲ, ಇದು ಓದ್ಬಿಟ್ಲು ಕೇಳ್ದು ಏನು ಹೇಳ್ತದ ನರಿ ಅಂತ. ಪಾಪ ಇದೇನು ಮಾಡ್ತು, ಏನೇನಿಲ್ಲ ಸುಮ್ಮನೆ ಕಚ ಕುಚ್ಚು ಅಂತ ಕಳಿಸ್ಬಿಡ್ತು, ಅದು ಮಂಗಂದು ಹಂಗೆ ಅಂತ ಅಂತು. ಆದರೆ ಆ 4 ಕಾಡು ಕೋಣಗಳು ನಂಬಲಿಲ್ಲ. ನರಿ ಏನೋ ಹೇಳಿದೆ ಗುಟ್ಟಿನ ವಿಷಯವನ್ನು, ಇದು ನಮ್ಮ ಹತ್ರ ಹೇಳಕ್ಕೆ ತಯಾರಿಲ್ಲ ಇದು ಅಂತೇಳಿ ಏನು ಮಾಡಿದು, ಆ 4 ಕಾಡು ಕೋಣಗಳು ಒಂದಾಗಿ ಇದನ್ನು ಹೊರಗೆ ಹಾಕ್ಬಿಟ್ರು. ಇದು ಸಪ್ರೇಟ್ ಆಗಿಬಿಡ್ತು. ಸಪ್ರೇಟ್ ಮೇಯಕ್ಕೆ ಶುರು ಮಾಡ್ತು. ಆವಾಗ ಏನು ಮಾಡ್ತು, ಈಗಾಗಲೇ ನರಿ ಹೇಳಿದ ಹಾಗೆ ಸಿಂಹ ಈ ಒಂಟಿತನಕ್ಕಾಗಿ ಕಾಯ್ತಾ ಇತ್ತು, ಅದನ್ನು ಬಲಿ ತಗೊಂಡು ತಿಂತು. ಒಂದು ವಾರ 15 ದಿವಸ ಅದಕ್ಕೇನು ಹಬ್ಬ. ಹೀಗೇನೆ ಮತ್ತೆ ಇನ್ನೊಂದು 20 ದಿವಸ ಬಿಟ್ಟ ಮೇಲೆ ಇದೇ ಪುನರಾವರ್ತನೆ ಆಯಿತು. ನರಿ ಹೋಯ್ತು, ಒಂದು ಕರೀತು, ಏನೋ ಕಚಪಚಿ ಅಂತೂ, ಅವು ಏನೋ ಕೇಳಿದ್ವು, ಇಲ್ಲ ನರಿ ಹಿಂಗಂತಂತೂ ನಂಬಲಿಲ್ಲ, ಅವು ಇನ್ನೊಂದನ್ನು ಹೊರಗೆ ಹಾಕಿದ್ವು. ಹೀಗೆ 1, 2, 3 ನರಿಗಳು 4 ಕೋಣಗಳು ಬೇರೆ ಬೇರೆ ಆದಂಗೆ ಆ ಸಿಂಹ ತನ್ನ ಆಹಾರವನ್ನು ಭಾಳ ಸುಲಭವಾಗಿ ಮಾಡ್ಕೊಳ್ತು. 6 ತಿಂಗಳಗಟ್ಟಲೆ ಭಾಳ ಸೊಂಪಾಗಿ ಅದು ತಿಂತು ಅಂತ ಒಂದು ಸಾಂಕೇತಿಕ ಕತೆ. ಅಂದರೆ ಒಗ್ಗಟ್ಟು ಇಲ್ಲದೆ ಇದ್ದರೆ ಏನಾಗುತ್ತೆ, ಒಗ್ಗಟ್ಟಿತ್ತು ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಂಕೇತಿಕ ಕಥೆಯನ್ನು ನಾವು ನೋಡಬಹುದು. 10ನೇ ಪ್ರಶ್ನೆ, ಆಪಸಿ ಜಗಡೆ ಸೆ ಕ್ಯಾ ಹೋತಾ ಹೈ? ಆಪಸಿ ಜಗಡೆ, ಪರಸ್ಪರ ಜಗಳದಿಂದ ಏನಾಗುತ್ತೆ ಅಂತ. ಆಪಸಿ ಜಗಡೆ ಸೆ ಜಗಡಾಳುವಂಕೋ ಹಾನಿ ಹೋತಿ ಹೈ. ಆ ಪರಸ್ಪರ ಜಗಳದಿಂದ ಜಗಳ ಮಾಡುವವರಿಗೆ ಹಾನಿಯಾಗುತ್ತದೆ, ತೊಂದರೆ ಆಗುತ್ತದೆ ಅನ್ನುವಂಥ ಮಾತು. ನೆಕ್ಸ್ಟು 2ನೇ ಮೇನ್ ಕ್ವಶನ್, 2-3 ವಾಕ್ಯೋ ಮೇ ಉತ್ತರ ಲಿಖಿಯೇ. 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಅದರಲ್ಲಿ ಮೊದಲನೇದು, ಬಂದರ್ನೆ ರೋಟಿ ಕಾ ಬಂಟ್ವಾರ ಕೈಸೆ ಕಿಯಾ? ಮಂಗವು ರೊಟ್ಟಿಗೆಯ ಹಂಚಿಕೆಯನ್ನು ಹೇಗೆ ಮಾಡಿತ್ತು ಅಂತ. ಉತ್ತರ, ಬಂದರ್ನೆ ಏಕ್ तराजू के दोनों परड़ों में रोटी के 2 टुकड़े रखा. ಮಂಗವು ಒಂದು ತಕ್ಕಡಿಯ 2 ಪರಡೆಗಳಲ್ಲಿ ಒಂದೊಂದು ತುಣುಕು ರೊಟ್ಟಿಯನ್ನ ಇಟ್ಟಿತು. ಜಿಸ್ ಪರಡೆ ಮೇ ವಜನ್ ಜ್ಯಾದಾ ಥಾ, ಯಾವ ಪರಡಿಯಲ್ಲಿ ಭಾರ ಜಾಸ್ತಿ ಆಗಿತ್ತೋ, ತೂಕ ಜಾಸ್ತಿ ಆಗಿತ್ತೋ, ಉಸ್ಮೇ ಸೆ ಅದರಲ್ಲಿಂದ ರೋಟಿ ಕೋ ಟುಕಡೆ ಕೋ ಖಾತಾ ರಹಾ, ಆ ರೋಟಿಯ ತುಣುಕನ್ನ ತಿಂತಾ ಹೋಯಿತು. ಅಂತ್ ಮೇ ರೋಟಿ ಕಾ ಸಿರ್ಫ್ ಏಕ್ ಟುಕ್ಡಾ ಹಿ ಬಚಾ, ಕೊನೆಗೆ ಒಂದೊಂದು ಆ ಕಡೆ ಒಂದು ತುಣುಕು ಈ ಕಡೆ ಒಂದು ತುಣುಕು ಮಾತ್ರ ಉಳಿತು. ಬಂದರು ಉಸೆ ಅಪ್ನೆ ಮಜ್ದೂರಿ ಕಾಹಕರ್ ಖಾಲಿಯ, ಕೊನೆಗೆ ಮಂಗ ಅದು ನನ್ನ ಕೂಲಿ ಅಂತ ಹೇಳಿ ಅವುಗಳ ಎದುರಿಗೆನೆ ಅದು ತಿನ್ನುತ್ತೆ. ನೆಕ್ಸ್ಟ್ ಪ್ರಶ್ನೆ, ಇಸ್ ಪಾಠ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ? ಈ ಪಾಠದಿಂದ ನಿಮಗೆ ಯಾವ ನೀತಿ, ಯಾವ ಶಿಕ್ಷಣ ಸಿಗುತ್ತದೆ ಅಂತ. इस पाठ से हमें यह सीख मिलती है कि ಈ ಪಾಠದಿಂದ ನಮಗೆ ಈ ನೀತಿ ಸಿಗುತ್ತದೆ ಏನಪ್ಪ ಅಂದ್ರೆ, आपस में झगड़कर सब कुछ गंवाने के बजाय, ಪರಸ್ಪರ ಜಗಳ ಆಡಿ ಎಲ್ಲವನ್ನು ಕಳೆದುಕೊಳ್ಳುವುದರ ಹೊರತಾಗಿ ಅಂದ್ರೆ ಅದನ್ನು ಬಿಟ್ಟು, ಮಿಲ್ಜುಲ್ಕರ್ ಬಾಂಡ್ಕರ್ ಖಾನಾ ಚಾಹಿಯೇ, ಒಟ್ಟಿಗೆ ಸೇರಿ ಹಂಚಿಕೊಂಡು ತಿನ್ನೋದು ಒಳ್ಳೆಯದು ಅನ್ನೋದು ನೀತಿ ಈ ಪದದಿಂದ ನಮಗೆ ಗೊತ್ತಾಗುತ್ತೆ. 3ನೇ ಪ್ರಶ್ನೆ, आपको कौन से पकवान पसंद है?
उन्हें बनाने के लिए किन चीजों की जरूरत पड़ती है पता कीजिए और सूची बनाइए. आपको ನಿಮಗೆ कौन सा पकवान ಯಾವ ಆಹಾರ ಯಾವ ಒಂದು ವಿಶೇಷ ಭಕ್ಷ್ಯ ಭೋಜ್ಯ ಇಷ್ಟವಾಗುತ್ತದೆ. ಪಸಂದ್ ಅಂದ್ರೆ ಇಷ್ಟ, ನಾ ಪಸಂದ್ ವಿರುದ್ಧ ಶಬ್ದ, ಇಷ್ಟ ಆಗದೇ ಇರುವುದು. ಉನ್ಹೇ ಬನಾನೆ ಕೆ ಲಿಯೆ ಅದನ್ನ ತಯಾರಿಸಲಿಕ್ಕಾಗಿ ಅಂದ್ರೆ ನಿಮಗೆ ಯಾವ ಆಹಾರ ಯಾವ ಊಟ ಇಷ್ಟ ಆಗುತ್ತೋ ಆ ಊಟವನ್ನು ತಯಾರಿಸಲಿಕ್ಕಾಗಿ ಕಿನ್ ಚೀಜೋಂ ಕಿ ಜರೂರತ್ ಪಡ್ತಿ ಹೈ ಯಾವ ವಸ್ತುಗಳ ಅವಶ್ಯಕತೆ ಬೀಳ್ತದೋ ಪತಾ ಕೀಜಿಯೇ ಅದನ್ನು ಗೊತ್ತು ಮಾಡ್ಕೊಳ್ಳಿ, ಅವ್ರ ಸೂಚಿ ಬನಾಯಿ ಮತ್ತು ಅದನ್ನೊಂದು ಪಟ್ಟಿ ಮಾಡಿ ಅಂತ ಇದೆ. ಉದಾಹರಣೆಗೆ ಇಲ್ಲಿ ಉತ್ತರ ಪಕ್ವಾನ್ ಒಂದ್ ಕಡೆಗೆ ಬನಾನೆಕಿ ಸಾಮಗ್ರಿ, ಅವುಗಳನ್ನು ಮಾಡುವಂತ ಸಾಮಗ್ರಿಗಳ ಲಿಸ್ಟ್ ಇದೆ. ಮೊದಲನೇದು ಖೀರ್. ಖೀರ್ ಅಂದ್ರೆ ಪಾಯಸ. ಪಾಯಸ ಮಾಡಲಿಕ್ಕೆ ಏನ್ ಬೇಕು? ಚಾವಲ್, ದೂದ್, ಕಾಜು, ಬಾದಾಮ್, ನಾರಿಯಲ್, ಚೀನಿ ಆದಿ. ಅಂದ್ರೆ ನೀವು ಯಾವ ಪಾಯಸ ಮಾಡ್ತೀರಿ ಅಂದಮೇಲೆ ವ್ಯತ್ಯಾಸ ಆಗುತ್ತೆ. ಉದಾಹರಣೆಗೆ ಅದು ಗೋಧಿ ಪಾಯಸನೂ ಕೂಡ ಮಾಡಬಹುದು. ಇಲ್ಲಿ ಅಕ್ಕಿ ಪಾಯಸ, ಚಾವಲ್ಲು, ದೂದ್ ಅಂದ್ರೆ ಹಾಲು, ಕಾಜು ಅಂದ್ರೆ ಗೋಡಂಬಿ, ಆಮೇಲೆ ಬಾದಾಮಿ, ತೆಂಗಿನಕಾಯಿ, ಸಕ್ಕರೆ ಮುಂತಾದ ಪದಾರ್ಥಗಳು ಬೇಕಾಗ್ತವೆ. ಜಲೇಬಿ. ಜಲೇಬಿ ನಿಮ್ಗೆ ಬಹಳ ಇಷ್ಟ ಕಾಣಿಸುತ್ತೆ. ಹಾಗಾದ್ರೆ ಅದನ್ನ ಮಾಡಕ್ಕೆ ಏನೇನು ಬೇಕು? ಮೈದಾ ಹಿಟ್ಟು ಬೇಕು, ದಹಿ ಮೊಸರು ಬೇಕು, ಕೇಸರ್ ಕೇಸರಿ ಬಣ್ಣ ಬೇಕು, ಕೇಸರಿ ಅಂತ ಕರೀತಾರೆ, ಚೀನಿ ಸಕ್ಕರೆ, ಜೊತೆಗೆ ತೇಲ್ ಅದನ್ನು ಕರೀಲಿಕ್ಕೆ ಎಣ್ಣೆ ಬೇಕು. ಕಚೌರಿ ಇದು ಒಂದು ಪದಾರ್ಥ, ಉತ್ತರ ಭಾರತದಲ್ಲಿ ಮಾಡುವಂತ ಪದಾರ್ಥ. ಇದನ್ನು ಮಾಡ್ಲಿಕ್ಕೆ ಏನ್ ಬೇಕು? ಗೇಹೂ ಕಾ ಆಟಾ, ಗೋಧಿಯ ಹಿಟ್ಟು, ಯಾ ಮೈದಾ ಅಥವಾ ಮೈದಾ ಹಿಟ್ಟು, ನಮಕ್ ಉಪ್ಪು, ತೇಲ್ ಎಣ್ಣೆ, ಲಾಲ್ ಮಿರ್ಚ್ ಹಸಿ ಮೆಣಸಿನಕಾಯಿ, ಜೀರಾ ಜೀರಿಗೆ ಮುಂತಾದವು ಬೇಕಾಗ್ತವೆ. ಹೀಗೆ ನಾವು ನಮಗಿಷ್ಟವಾದ ಆಹಾರ ಪದಾರ್ಥಗಳನ್ನ ಇಟ್ಕೊಂಡು ಹಿಂದಿನಲ್ಲಿ ಏನಂತ ಕರೀತಾರೆ ಆ ಶಬ್ದಗಳು ಏನಂತ ಹುಡುಕಾಡಿದ್ರೆ ಅನೇಕ ಶಬ್ದಗಳು ನಮ್ದಾಗ್ತವೆ. ಹಿಂದಿ ಭಾಷೆಯನ್ನು ಮಾತಾಡೋದು ತುಂಬಾ ಸುಲಭ ಆಗ್ತದೆ. ನಿತ್ಯ ಬಳಕೆಯ ವಸ್ತುಗಳಿಗೆ ಬೇರೆ ಭಾಷೆಯಲ್ಲಿ ಏನಂತ ಕರೀತಾರೆ, ಏನೇ ಹೇಳ್ತಾರೆ ಅಂತ ತಿಳ್ಕೊಳ್ಳೋದ್ರಿಂದ ನಮಗೆ ಬೇಕಾದಷ್ಟು ಶಬ್ದ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಆ ಭಾಷೆಯಲ್ಲಿ ಮಾತಾಡೋದು ನಮಗೆ ಸುಲಭ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ, 4ನೇ ಪ್ರಶ್ನೆ. ಬಂದರ್ನೆ ರೋಟಿಗೆ ಟುಕಡೆಕೋ ಕ್ಯಾ ಕಿಯಾ? ಮಂಗವು ರೊಟ್ಟಿಯ ತುಂಡನ್ನ ಏನ್ ಮಾಡ್ತು ಅಂತ. ಬಂದರ್ನೆ ರೋಟಿಗೆ 2 ಟುಕಡೆ ಕರ್ದಿಯೇ, ಮಂಗವು ರೊಟ್ಟಿಯನ್ನ 2 ತುಣುಕನ್ನಾಗಿ ಮಾಡ್ತು. ಫಿರ್ ಪಲಡೋಂ ಪರ್ ರಖಕರ್, ಮತ್ತೆ ಅದನ್ನ ಪಲಡೋಂ ಪರ್ ಆ ಪರಡಿನಲ್ಲಿ ಇಟ್ಟು ತೋಲ್ನೆ ಲಗ ತೂಗತೊಡಗಿತ್ತು, ಅಳತೆ ಮಾಡತೊಡಗಿತ್ತು. ಜಿಸ್ ಪಲಡೆ ಕಾ ಟುಕಡ ಭಾರಿ ಹೋತಾ ಉಸೆ ಖಾ ಲೇತಾ, ಯಾವ ಪರಡಿಯಲ್ಲಿರುವ ರೊಟ್ಟಿಯ ಭಾರ ಹೆಚ್ಚಾಗುತ್ತೋ ಅದನ್ನದು ತಿಂತಾ ಹೋಯ್ತು. ನೆಕ್ಸ್ಟ್ ಭಾವಾರ್ಥ. म्याओ म्याओ बिल्ली आई उठा कहीं से रोटी लाई, तभी दूसरी बिल्ली आई उसने भी कुछ अखड़ दिखाई ಅನ್ನುವಂಥ ಈ 4 ಸಾಲಿನ ಪದ್ಯಕ್ಕೆ ಏನು ಅರ್ಥ ಇದೆ ಅಂದ್ರೆ, बिल्ली म्याओ म्याओ आवाज करती हुई कहीं से एक रोटी उठा ले आई. ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಸೌಂಡ್ ಮಾಡ್ತಾ ಸದ್ದು ಮಾಡ್ತಾ ಎಲ್ಲಿಂದಲೋ ಒಂದು ರೊಟ್ಟಿಯನ್ನ ತೆಗೆದುಕೊಂಡು ಬಂತು. ಉಸಿ ಸಮಯ ದೂಸರಿ ಬಿಲ್ಲಿ ಬಿ ಆಯಿ, ಅದೇ ಸಮಯಕ್ಕೆ ಸರಿಯಾಗಿ ಇನ್ನೊಂದು ಬೆಕ್ಕು ಕೂಡ ಬಂತು. ವಹ ಅಪನೆ ಘಮಂಡ್ ಕೋ ದಿಖಾನೆ ಲಗಿ, ಅದು ತನ್ನ ಅಹಂಕಾರವನ್ನ ಜಂಬವನ್ನ ತೋರಿಸತೊಡಗ್ತು ಅಂತ. 2ನೇ ಪದ್ಯ. ಬೋಲಿ ಯಹ ತೋ ಮೇರಿ ರೋಟಿ छीन के लाई तूरी खोटी, ಮೇರಿ ರೋಟಿ ಮುಜ್ಕೋ ದೇ ದೇ ನಹಿ ತೋ ಮುಜ್ಸೆ ಜಗಡಾ ಲೇ ಲೇ. ಇದರ ಭಾವಾರ್ಥ ಏನು? ಭಾವಾರ್ಥ, ದೂಸರಿ ಬಿಲ್ಲಿ ಬೋಲಿ ಯಹ ತೋ ಮೇರಿ ರೋಟಿ ಹೈ, ಇನ್ನೊಂದು ಬೆಕ್ಕು ಹೇಳ್ತು ಇದು ನನ್ನ ರೊಟ್ಟಿ. ತೂ ಕಪಟಿ ಹೈ, ಯಹ ರೋಟಿ ಮುಜ್ಸೆ ಛೀನ್ ಕರ್ ಲಾಯಿ ಹೈ, ನೀನು ಮೋಸಗಾರ ವಂಚಕ, ಈ ರೊಟ್ಟಿಯನ್ನ ನನ್ನಿಂದ ಕಿತ್ಕೊಂಡು ಬಂದಿದೀಯಾ. ಮೇರಿ ರೋಟಿ ಮುಜ್ಕೋ ದೇ ದೇ, ನನ್ನ ರೊಟ್ಟಿ ನನಗೆ ವಾಪಸ್ ಕೊಡು, ವರ್ನಾ ಅಂದ್ರೆ ಇಲ್ಲದೆ ಹೋದ್ರೆ ಹಮ್ ದೋನೋ ಮೇ ಜಗಳ ಹೋ ಜಾಯೇಗಾ, ನಮ್ಮಿಬ್ಬರಲ್ಲಿ ಜಗಳ ಆಗುತ್ತೆ ಅಂತ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತು. ನೆಕ್ಸ್ಟ್ ಮುಂದುವರೆದು, ಬಂದರ್ನೆ ದೇಖಾ ಯಹ ಜಗಡ ಲೇ ತರಾಜು ವಹ ಆಡ, ಬೋಲಾ ಜಗಡ ಟೀಕ್ ನಹಿ ಹೈ ಬಾಂಟಿಕೆ ಖಾನಾ ಬಾತು ಸಹಿ ಹೈ. ಇದರ ಭಾವಾರ್ಥ ಏನು? बंदर ने जब रोटी को लेकर 2 बिल्लियों का झगड़ा देखा, ಮಂಗವು ಯಾವಾಗ ರೊಟ್ಟಿಯನ್ನು ತೆಗೆದುಕೊಂಡು 2 ಬೆಕ್ಕುಗಳ ಜಗಳವನ್ನು ನೋಡಿತೋ, ವಹ ಇಸ್ ಜಗಡೆ ಕೋ ನಿಪಟನೆ ಕೆ ಲಿಯೆ ಏಕ್ ತರಾಜು ಲೇಕರ್ ಆಯಾ,
ಅದು ಈ ಜಗಳವನ್ನು ನಿಪಟನ ಹಲ್ಕರ್ನ ಬಗೆಹರಿಸಲಿಕ್ಕಾಗಿ ಒಂದು ತಕ್ಕಡಿಯನ್ನು ತೆಗೆದುಕೊಂಡು ಬಂತು. ಉಸ್ನೆ ದೋನೋ ಬಿಲ್ಲಿಯೋನ್ಸೆ ಕಹ, ಅದು ಎರಡೂ ಬೆಕ್ಕುಗಳ ಹತ್ರ ಹೇಳ್ತು ಏನಪ್ಪಾ ಅಂದ್ರೆ ಜಗಡಾ ಕರ್ನ ಟೀಕ್ ಬಾತ್ ನಹಿ ಹೈ, ಜಗಳ ಮಾಡೋದು ಸರಿಯಾದ ವಿಷಯ ಅಲ್ಲ, ಬಾಂಟಕ್ಕೆ ಖಾನಾ ಚಾಹಿಯೇ, ಅದನ್ನ ಹಂಚ್ಕೊಂಡು ತಿನ್ಬೇಕು. ಮುಜೆ ರೋಟಿ ದೀಜಿಯೇ, ನನಗೆ ರೊಟ್ಟಿ ಕೊಡ್ರಿ, ಮೈ ಉಸೆ ತರಾದುಸೆ ಬರಾಬರ್ ಬಾಂಡ್ ಕರ್ ಆಪ್ಕೋ ದೇ ದೂಂಗಾ, ನಾನು ಈ ತಕ್ಕಡೆಯಿಂದ ಸರಿ ಸಮಾನವಾಗಿ ಹಂಚಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತದೆ. ಮುಂದುವರೆದು रोटी के दो टुकड़े करके बंदर ने परडों पर धर के अधिक जो खा देखा टुकड़ा खाया बड़ा दूसरा उसे चबाया. ಆ ರೊಟ್ಟಿಯ ತುಣುಕನ್ನ ಎರಡು ತುಣುಕನ್ನಾಗಿ ಮಾಡ್ತದೆ. ಬಂದರ್ನೆ ಪರಡೋಂ ಪರದರ್ಕೆ ಮಾಡಿ ಆ ಪರಡಿಗಳಲ್ಲಿ ಆ ಕಡೆ ಈ ಕಡೆಗೆ ಮಂಗ ಇಡ್ತದೆ. ಅಧಿಕ ಜೋ ದೇಖಾ ಟುಕಡಾ ಕಾಯ, ಹೆಚ್ಚು ಯಾವ್ದಿತ್ತು ಅದನ್ನು ತಿನ್ನುತ್ತೆ. ಬಡಾ ದೂಸರ ಉಸೆ ಚಬಾಯ, ಇನ್ನೊಂದು ದೊಡ್ಡದಾಗಿ ಉಳ್ಕೊಳ್ತತೆ ಮತ್ತೆ ಅದನ್ನು ಅದು ಲಪ್ಟಾಯಿಸುತ್ತೆ. रोटी के दो टुकड़े करके बंदर ने उसे परडों पर रख दिया, जहां परडा भारी होता था उस रोटी के टुकड़े को खा लेता था. इस तरह इसी सिलसिला ಜಾರಿ ರಹ, ಇದೇ ಕ್ರಮವನ್ನ ಮುಂದುವರಿಸಿ ಇಡೀ ರೊಟ್ಟಿಯನ್ನೆಲ್ಲ ತಿಂತು. ಕೊನೆಯದಾಗಿ ರೋಟಿ ಥೋಡಿ ಶೇಷ ರಹಿ ಜಬ್ ಬಂದರ್ ಬೋಲಾ ಸುನ್ ಲೋ ಅಬ್ ತುಮ್ ಯಹ ಟುಕಡಾ ಮೇರಿ ಮಜ್ದೂರಿ ಹುಯಿ ಕಾಮನಾ ಮೇರಿ ಪೂರಿ ಬಿಲ್ಲಿ ಯೋಂಕೆ ಕುಚ್ ಹಾತ್ ನ ಆಯಾ ಜಗಡೆ ಮೇ ಥಾ ಸಭಿ ಗವಾಯ. ಇದರ ಭಾವಾರ್ಥ ಏನಪ್ಪಾ ಅಂತಂದ್ರೆ ಜಬ್ ರೋಟಿ ಥೋಡಿ ಶೇಷ ಬಚಿ ರಹಿ, ಯಾವಾಗ ರೊಟ್ಟಿ ಸ್ವಲ್ಪ ಉಳ್ಕೊಳ್ತೋ ತಬ್ ಆಗ ಬಂದರ್ನೆ ಕಹ, ಮಂಗವು ಹೇಳ್ತತೆ, ಅಬ್ ತುಮ್ ಮೇರಿ ಬಾತ್ ಸುನ್ ಲೋ, ಈಗ ನೀವು ನನ್ನ ಮಾತನ್ನು ಕೇಳಿ. ಯಹ ಜೋ ಬಚಾ ಹುವಾ ಹೈ, ಏನು ಉಳ್ಕೊಂಡಿದೆ ಈ ಟುಕಡ ಈ ತುಣುಕು, ಯಹ ಮೇರಿ ಮಜ್ದೂರಿ ಹೈ, ಇದು ನನ್ನ ಕೂಲಿ. ಅಬ್ ಮೇರಿ ಇಚ್ಛಾ ಪೂರ್ಣ ಹುಯಿ, ಈಗ ನನ್ನ ಆಸೆ ಪೂರ್ಣ ಆಯ್ತು. ಬಿಲ್ಲಿಯೋಂಕೋ ಕುಚ್ ಬಿ ನಾ ಮಿಲ, ಮಂಗಗಳಿಗೆ ಬೆಕ್ಕುಗಳಿಗೆ ಏನೊಂದು ಸಿಗಲಿಲ್ಲ. ಜಗಡೆ ಮೇ ಉನ್ಹೋನೆ ಸಬ್ ಕುಚ್ ಖೋ ಲಿಯಾ ಥಾ, ಜಗಳದಲ್ಲಿ ಅವರು ಎಲ್ಲವನ್ನು ಕೂಡ ಕಳ್ಕೊಂಡಿದ್ರು ಅನ್ನೋದು ಇದರ ಭಾವಾರ್ಥ. ಮುಂದುವರೆದು नमूने के अनुसार इस कविता में प्रयुक्त तुक वाले ಶಬ್ದೋं को ढूंढ कर लिखिए. ಉದಾಹರಣೆಗೆ ಅನುಗುಣವಾಗಿ ಈ ಪದ್ಯ ಭಾಗದಲ್ಲಿರುವಂತಹ ತುಕುವಾಲೆ ಪ್ರಾಸಬದ್ಧವಾದ ರೈಮಿಂಗ್ಸ್ ವರ್ಡ್ಸ್ ಅನ್ನ ಢೂಂಡ್ ಕರ್ ಹುಡುಕಿ ಬರೀರಿ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏನು? ಆಯಿ ಲಾಯಿ ಅಂತ. ಹಾಗಾದ್ರೆ ಮುಂದುವರೆದು ಆಯಿ ದಿಖಾಯಿ, ರೋಟಿ ಖೋಟಿ, ದೇ ದೇ ಲೇ ಲೇ, झगड़ा अड़ा, नहीं है सही है, करके धर के, खाया चबाया, जब अब, मजदूरी पूरी, आया गवाया. ಹೀಗೆ ನಾವು ಪ್ರಾಸಬದ್ಧ ಶಬ್ದಗಳನ್ನು ಪಟ್ಟಿ ಮಾಡಬಹುದು. ಈ ಪದ್ಯದ ಜೀವಾಳವೇ ಈ ಪ್ರಾಸ. ಹಾಗೆ ನೀವು ಕೂಡ ಈ ಪ್ರಾಸಬದ್ಧವಾಗಿ ಕೆಲವು ಪದ್ಯಗಳನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಬಹುದು. ಮುಂದುವರೆದು आपको कौन कौन सी चीज खाना पसंद है और कौन कौन सी पसंद नहीं है, ನಿಮಗೆ ಯಾವ ಯಾವ ವಸ್ತುಗಳು ತಿನ್ನಕ್ಕೆ ಇಷ್ಟ ಮತ್ತು ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತ. ಚೀಜೋಂಕೆ ನಾಮ್ ಒಂದ್ ಕಡೆಗಿದೆ, ಮುಜೆ ಪಸಂದ್ ಆಯ್ ನನಗೆ ಇಷ್ಟ ಅಂದ್ರೆ ರೈಟ್ ಹಾಕ್ರಿ, ಮುಜೆ ಪಸಂದ್ ನಹಿ ಹೈ ನನಗೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಇಂಟು ಹಾಕಿ. ಸಹಿ ಗಲತ್. ಲಡ್ಡು ಏನಂತ ಹಾಕಿದ್ದಾರೆ? ರೈಟ್, ಇಷ್ಟ ಅಂತ ಹಾಕಿದ್ದಾರೆ. ಮೈಸೂರು ಪಾಕ್ ಬೇಡ ಅಂತೆ. ದೋಸಾ ಬೇಕು, ಉಪ್ಪಿಟ್ಟು ಬೇಡ. ಹೀಗೆ ನಿಮಗಿಷ್ಟ ಆಗಿರುವಂಥ ವಸ್ತುಗಳು ಒಂದು ಕಡೆ ಪಟ್ಟಿ ಮಾಡ್ಕೊಳ್ರಿ, ಬೇಕು ಬೇಡ ಅನ್ನೋದ್ರ ಬಗ್ಗೆ ನೀವು ಚಿಂತಿಸ್ರಿ. ನೆಕ್ಸ್ಟು बिल्ली म्याऊं म्याऊं. नीचे एक तरफ जानवरों के नाम है, दूसरी तरफ बोलियों के. कौन सी बोली किसकी है ढूंढिए. ಬೆಕ್ಕು ಮ್ಯಾವ್ ಮ್ಯಾವ್ ಅನ್ನತ್ತಲ್ವನಪ್ಪ, ಹಾಗೆ ಕೆಳಗೆ ಒಂದು ಕಡೆಗೆ ಪ್ರಾಣಿಗಳ ಹೆಸರಿದೆ, ಇನ್ನೊಂದು ಕಡೆಗೆ ಅವುಗಳ ಬೋಲಿ ಅವುಗಳ ಮಾತಿದೆ. ಕೌನ್ಸಿ ಬೋಲಿ ಯಾವ ಮಾತು ಯಾವ ಪ್ರಾಣಿಯದ್ದಂತ ಹುಡುಕಿ ನಾವು ಜೋಡಿಸಿ ಬರೀಬೇಕು. ಈಗಾಗಲೇ ಜೋಡಿಸಿ ಬರ್ದಿದೆ ಅದನ್ನ. ಜಾನುವಾರು ಉದಾಹರಣೆಗೆ ಘೋಡಾ, ಘೋಡಾ ಹಿನ್ನಾನ ಅಂತಾರೆ ಹಿಂದಿನಲ್ಲಿ, ಕನ್ನಡದಲ್ಲಿ ಕೆನೆಯುವುದು ಅಂತಾರೆ ಅದಕ್ಕೆ. ಹಾತಿ ಚಿಗಾಡನ ಅಂತಾರೆ, ಕನ್ನಡದಲ್ಲಿ ಘೀಲಿಡುವುದು. ಬಕರಿ ಮಿಮಿಯಾನ, ಕನ್ನಡದಲ್ಲಿ ಅದಕ್ಕೆ ಅಡಚೋದು ಅಂತಾನೆ ಅಂತಾರೆ, ಅದಕ್ಕೇನು ವಿಶೇಷವಾದ ಶಬ್ದ ಇಲ್ಲ ಕನ್ನಡದಲ್ಲೇನು. ಶೇರ್ ಸಿಂಹ, ಯಾವುದು? ಗರಜನ ಅಥವಾ ದಹಾಡನ, ಗರ್ಜಿಸುವುದು. ಗಧಾ ಕತ್ತೆ, ರೇಂಕನ
ಅರ್ಚದು ಕಿರ್ಚದು. ಗಾಯ್ ಹಸು, ರಾಂಭನ ಅದನ್ನು ಆರಿಸೋದು ಅಂತಾರೆ. ಹಸು ಅರಸೋದು ಕೂಗೋದು ಅಂತ ಹೇಳ್ತಾರೆ. ಕುತ್ತ ನಾಯಿಗೆ ಭೌಂಕುನ ಬೊಗಳುವುದು ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಪ್ರಾಣಿಗಳ ಆ ಬೋಲಿ ಆ ಮಾತುಗಳನ್ನು ನೀವು ಒಂದು ಕಡೆ ಇನ್ನೊಂದಿಷ್ಟು ಪಟ್ಟಿ ಮಾಡ್ಕೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ನಾಪ್ ತೋಲ್. ಆಪ್ ಜಾನ್ತೆ ಹೈ ಕಿ ಬಿಲ್ಲಿ ದೂದ್ ಪೀತಿ ಹೈ. ನಿಮಗೆಲ್ಲ ಗೊತ್ತಿದೆ ಬೆಕ್ಕು ಹಾಲು ಕುಡಿಯುತ್ತದೆ. ಲೇಕಿನ್ ಕ್ಯಾ ಆಪ್ಕೋ ಪತಾ ಹೈ, ಆದರೆ ನಿಮಗಿದು ಗೊತ್ತೇ? ಉಸ್ ದೂದ್ ಕೋ ಕೈಸೆ ತೋಲಾ ಜಾತಾ ಹೈ, ಆ ಹಾಲನ್ನು ಹೇಗೆ ತೂಕ ಮಾಡಲಾಗುತ್ತದೆ ಅಥವಾ ಅಳೆಯಲಾಗುತ್ತದೆ? लीटर से, ಲೀಟರ್ನಿಂದ. अलग अलग चीजों को नापने या तोलने के लिए ಬೇರೆ ಬೇರೆ ವಸ್ತುಗಳನ್ನು ನಾಪನೆ ಅಳೆಯಲು ಅಥವಾ ತೂಗಲಿಕ್ಕಾಗಿ ಅಲಗ್ ಅಲಗ್ ಚೀಜೋं को उपयोग करते हैं. ಬೇರೆ ಬೇರೆ ವಸ್ತುಗಳ ಉಪಯೋಗವನ್ನು ಮಾಡಲಾಗುತ್ತೆ. ನೀಚೆ दी गई चीजों को किन चीजों से नापेंगे. ಕೆಳಕಂಡ ವಸ್ತುಗಳನ್ನು ನೀವು ಯಾವ ವಸ್ತುವಿನಿಂದ ಅಳೆಯುವಿರಿ ಅಂತ ಇದೆ ನೋಡಿ. ನಿಮಗೆ ಗೊತ್ತಿದೆ, ವಿಜ್ಞಾನದಲ್ಲಿ ಓದಿದಿರಿ ಮಕ್ಕಳೇ ನೀವೆಲ್ಲ. ವಸ್ತುಗಳ ಸ್ಥಿತಿ ಮೂರಿದೆ: ಘನ, ದ್ರವ ಮತ್ತು ಅನಿಲ ಅಂತ. ಘನ ಅಂದರೆ ಗಟ್ಟಿಯಾದ ಪದಾರ್ಥ, ದ್ರವ ಅಂದರೆ ನೀರಿದ್ದಂಗಿರೋದು, ಮತ್ತು ಅನಿಲ ಅಂದರೆ ಈ ಇನ್ನು ಆವಿಯಾಗಿ ಹೋಗುವಂಥದ್ದು ಇದೆ. ಇವುಗಳನ್ನು ನಾವು ಇವು ಒಂದೇ ತೂಕದಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಕ್ಕೆಲ್ಲ ನಾವು ಬೇರೆ ಬೇರೆಯನ್ನು ಇಟ್ಕೋಬೇಕಾಗುತ್ತೆ. ಉದಾಹರಣೆಗೆ ಅಲ್ಲಿ ತೇಲ್ಕು ಅಂತ ಇದೆ. ಎಣ್ಣೆಯನ್ನು ಹೆಂಗೆ ಅಳತೆ ಮಾಡ್ತೀರಿ? ಇದು ದ್ರವ ಪದಾರ್ಥ ಆಗಿದ್ರಿಂದ ಲೀಟರ್ನಲ್ಲಿ. ಕಪಡೆಕೋ, ಬಟ್ಟೆಯನ್ನು ಹೆಂಗೆ ಅಳತೆ ಮಾಡೋದು? ಅದನ್ನ ಮೀಟರ್ ಪಟ್ಟಿನಲ್ಲಿ. ಆಮ್ಕೋ, ಮಾವಿನ ಹಣ್ಣನ್ನ, ಅದು ಘನ ಪದಾರ್ಥ ಆಗಿರೋದ್ರಿಂದ ಕಿಲೋಗ್ರಾಮ್ ಅಂದ್ರೆ ಕೆಜಿ ಅಂತ ಕರಿತೀವಲ್ಲ ನಾವು. ಕೆಜಿ ಅಂದ್ರೆ ಕಿಲೋಗ್ರಾಮ್ ಅಂತ. ಅನಾಜ್ಕೋ, ಧಾನ್ಯಗಳನ್ನ, ಅದು ಕೂಡ ಅಷ್ಟೇ ಕೆಜಿನಲ್ಲಿ. ಸಿಮೆಂಟ್ಕೋ, ಅದು ಕೂಡ ಕೆಜಿನಲ್ಲೇ. ಅಂಗೂರ್ಕೋ, ಅದು ಕೂಡ ಕೆಜಿನಲ್ಲೇ. ಅಂದ್ರೆ ಘನ ಪದಾರ್ಥಗಳನ್ನೆಲ್ಲ ನಾವು ಕೆಜಿನಲ್ಲೇ ತೂಕ ಮಾಡ್ತೀವಿ ಅನ್ನುವಂಥದ್ದು. ಮತ್ತು ಇನ್ನು ಬೆಲೆ ಬಾಳುವ ವಸ್ತುಗಳಾಗಿದ್ರೆ ಅವನ್ನ ಆ ಪದಾರ್ಥಗಳ ಬೆಲೆ ಬಾಳುವ ಮತ್ತು ಬಾಳದಿರುವ ಅನ್ನೋದನ್ನ ವ್ಯತ್ಯಾಸದ ಮೇಲೆ ಏನು ಮಾಡ್ತೀವಿ? ಘನ ಪದಾರ್ಥಗಳಾದರೂ ಕೂಡ, ಉದಾಹರಣೆಗೆ ಬಂಗಾರ, ಬೆಳ್ಳಿ ಅವನ್ನೆಲ್ಲ ಕೆಜಿ ಗಟ್ಟಲೆ ತೂಕ ಮಾಡೋದಿಲ್ಲ. ಅವೆಲ್ಲ ಗ್ರಾಮ್, ತೊಲಾ ಅಂತ ಕರೀತಾರೆ. 10 ಗ್ರಾಮಿಗೆ 1 ತೊಲಾ ಅಂತ ಕರೀತಾರೆ. ಅದು ಬೆಲೆ ಜಾಸ್ತಿ ಇರೋದ್ರಿಂದ. ಇನ್ನು ಏನು ಸಿಮೆಂಟ್ ಇರ್ಬೋದು ಅಥವಾ ದೊಡ್ಡ ಭಾಳ ಕಲ್ಲು, ಮಣ್ಣು ಅಥವಾ ಮೈನ್ಸ್ ಏನಾರು ಇದ್ದಾಗ ಏನು ಮಾಡ್ತೇವೆ? ಅವನ್ನ ಟನ್ ಗಟ್ಟಲೆ ತೂಕ ಮಾಡ್ತಾರೆ. ಕಟ್ಟಿಗೆ ಅವನ್ನೆಲ್ಲ ಟನ್ ಗಟ್ಟಲೆ ತೂಕ ಮಾಡ್ತಾರೆ. ನೆಕ್ಸ್ಟ್, आपने अलग अलग तरह की मूंछे देखी होंगी. ನೀವು ಬೇರೆ ಬೇರೆ ರೀತಿಯ ಮೂಂಛೆ, ಮೀಸೆಯನ್ನ ನೋಡಿರಬಹುದು. यहाँ एक मूंछ का नमूना दिया गया है. ಇಲ್ಲಿ ಒಂದು ಮೀಸೆಯ ಉದಾಹರಣೆಯನ್ನ ಕೊಡಲಾಗಿದೆ. आप भी अलग अलग मूंछों के चित्र बनाइए. ನೀವು ಕೂಡ ಬೇರೆ ಬೇರೆ ವ್ಯಕ್ತಿಗಳ ಮೀಸೆಯನ್ನ ನೀವು ನೋಡಿ ಚಿತ್ರ ಬಿಡಿಸ್ರಿ ಅಂತ. ನೋಡಿ, ಇದೊಂದು ಮೀಸೆ ಚಿತ್ರ ಇದೆ. ಇದು ಹಿಂಗೆ ಮೇಲಕ್ಕೆ ಬಂದಿದೆ. ಅದನ್ನ ಹಿಂಗೂ ಇನ್ನು ಸ್ವಲ್ಪ ಸುತ್ತಿದ್ರೆ ಅದನ್ನ ಗಿರಿಜಾ ಮೀಸೆ ಅಂತ ಕರೀತಾರೆ. ಕೆಲವರು ಇಷ್ಟು ಮೀಸೆ ಇರ್ತತೆ, ಇನ್ನು ಕೆಲವರು ಪೂರ್ತಿ ಇರ್ತತೆ, ಇನ್ನು ಕೆಲವರು ಇಷ್ಟು ತನಕ ಬಿಟ್ಕೊಂಡಿರ್ತಾರೆ. ನಮೂನಿ ಮೀಸೆಗಳಿರ್ತವೆ. ನೀವು ಅಂತ ವ್ಯಕ್ತಿಗಳನ್ನ ಸೂಕ್ಷ್ಮ ಗಮನಿಸಿರ್ತೀರಿ. ಹಂಗೆ ನೋಡಿದಂಥ ಚಿತ್ರಗಳನ್ನ ನೀವು ಪ್ರಯತ್ನ ಪಟ್ಟು ಒಂದು ಕಡೆಗೆ ಬರೆಯುವಂಥ ಪ್ರಯತ್ನವನ್ನ ಮಾಡ್ರಿ. नेक्स्ट, तेज चलने वाले जानवरों के आगे तेज और धीरे धीरे चलने वाले जानवरों के आगे धीरे लिखिए. ಜೋರಾಗಿ ನಡೆಯುವ ಪ್ರಾಣಿಗಳ ಮುಂದೆ ತೇಜ್ ಎಂದು ಅಂದ್ರೆ ಜೋರು ಎಂದು, ಮೆಲ್ಲಗೆ ಮೆಲ್ಲಗೆ ನಡೆಯುವ ಪ್ರಾಣಿಗಳ ಮುಂದೆ ಮೆಲ್ಲಗೆ ಎಂದು ಬರೆಯಿರಿ ಅಂತ ಇದೆ. ಉದಾಹರಣೆಗೆ ಖರ್ಗೋಶ್ ಹೆಂಗೋಗುತ್ತೆ? ತೇಜ್, ಜೋರಾಗಿ ಹೋಗುತ್ತೆ. ಶೇರ್, ಸಿಂಹ, ಜೋರಾಗಿ ಹೋಗುತ್ತದು. ಹಾತಿ ಜೋರಾಗಿ ಹೋಗೋದಿಲ್ಲ, ಮೆಲ್ಲಕ್ಕೆ ಹೋಗುತ್ತೆ. ಗಜಗಾಂಭೀರ್ಯ ಅಂತ ಕರೀತಾರೆ ಅದಕ್ಕೆ, ಬಹಳ ಗಂಭೀರ ನಡ್ಕೊಂಡು ಹೋಗುತ್ತೆ. ಧೀರೆ ಅದು. ಹಿರನ್, ತೇಜ್, ಬಹಳ ಚುರುಕಿದು ಜಿಂಕೆ. ನೆಕ್ಸ್ಟ್ ಘೋಡಾ, ಇದು ಕೂಡ ತೇಜ್, ಜೋರಾಗಿ ಹೋಗುತ್ತೆ. ನೆಕ್ಸ್ಟ್ ಕಿಸ್ಕಿ ಚಾಲ್ ಕೈಸಿ, ಯಾವುದರ ನಡಿಗೆ ಹೇಗೆ ಅಂತ. ನಡೆಯೋದು ಒಂದಿರುತ್ತಲ್ಲ. ಸಾಂಪ್, ಹಾವಿನ ನಡಿಗೆ ಹೆಂಗಿರುತ್ತೆ, ಹಿರನ್ ಜಿಂಕೆ ನಡಿಗೆ ಹೆಂಗಿರುತ್ತೆ, ಖರ್ಗೋಶ್ ಮೊಲದ ನಡಿಗೆ ಹೆಂಗಿರುತ್ತೆ ಅಂತ. ಪುದಕ್ ಕರ್ ಅನ್ನುವಂಥದ್ದು ಮೇಂಢಕ್ ಅಂದ್ರೆ ಕಪ್ಪೆ ಹೆಂಗ್ ಮಾಡ್ತತೆ? ಪುಟಕ್ ಅಂತ ಹೋಗುತ್ತಲ್ಲ, ಅದಕ್ಕೆ ಪುದಕ್ ಕರ್ ಅಂತ ಕರೀತಾರೆ. ಇನ್ನು ಚಲಾಂಗ್ ಕರ್, ಜಂಪ್ ಮಾಡ್ತಾ ಓಡುತ್ತಲ್ಲ, ಅದ್ಯಾವುದು? ಹಿರನ್, ಜಿಂಕೆ. ರೇಂಗ್ ಕರ್, ರೇಂಗ್ನ ಅಂದ್ರೆ ತೆವಳೋದು ಯಾವುದು? ಸಾಂಪ್, ಹಾವು. ಹಾಗೆ ಚೌಕಡಿ ಭರ್ಕರ್, ಖರ್ಗೋಶ್. ಚೌಕಡಿ ಭರ್ಕರ್ ಅಂದ್ರೆ ನಾಲ್ಕು ಕಾಲುಗಳನ್ನ ಪುಟಕ್ ಅಂತ ಜಂಪ್ ಮಾಡ್ಕೊಂತ ಹೋಗುತ್ತಲ್ಲ, ಅದು ಖರ್ಗೋಶ್, ಮೊಲ. ಶಕ್ತಿಶಾಲಿ ಕೌನ್ ಹೈ, ಇದರಲ್ಲಿ ಶಕ್ತಿಶಾಲಿ ಯಾವುದು ಅಂತ.
आप जिसे अधिक शक्तिशाली मानते हैं उनका नाम लिखिए. ನೀವು ಇಲ್ಲಿ ಎರಡು ಕೊಟ್ಟಿದ್ದಾರೆ ಪ್ರಾಣಿಗಳನ್ನ, ಅದರಲ್ಲಿ ಆ ಎರಡು ಪ್ರಾಣಿಗಳಲ್ಲಿ ಯಾವ್ದು ಹೆಚ್ಚಿನ ಶಕ್ತಿಶಾಲಿ ಅಂತ ನಿಮ್ಗೆ ಅನ್ಸುತ್ತೋ ಅದರ ಹೆಸರನ್ನು ಪಕ್ಕಕ್ಕೆ ಬರೀಬೇಕು. ಉದಾಹರಣೆಗೆ ಚೂಹ ಯಾ ಬಿಲ್ಲಿ, ಇಲಿ ಮತ್ತು ಬೆಕ್ಕು, ಇವುಗಳಲ್ಲಿ ಶಕ್ತಿಶಾಲಿ ಯಾವುದು? ಬಿಲ್ಲಿ, ಕರೆಕ್ಟ್. ಚಿಪುಕಲಿ ಯಾ ಮಗರ್ಮಚ್, ಚಿಪುಕಲಿ ಅಂದ್ರೆ ಅಲ್ಲಿ, ಇದ್ರ ಮೇಲೆಲ್ಲ ಓಡಾಡ್ತದಲ್ಲ ಹಲ್ಲಿ ಅಂತ ಕರಿತೀವಲ್ಲ ಅದು. ಮಗರ್ಮಚ್ ಅಂದ್ರೆ ಮೊಸುಳೆ, ಮೊಸುಳೆ ಶಕ್ತಿಶಾಲಿಯೋ ಹಲ್ಲಿ ಶಕ್ತಿಶಾಲಿಯೋ? ಮಗರ್ಮಚ್, ಮಗರ್ ಅಂತಲೂ ಕೂಡ ಕರೀತಾರೆ ಅದಕ್ಕೆ. ಗಾಯ್ ಯಾ ಶೇರ್, ಹಸು ಶಕ್ತಿಶಾಲಿಯೋ ಅಥವಾ ಸಿಂಹವೋ? ಯಾವುದು? ಶೇರ್ ಅನ್ನೋದು ಸರಿ, ಸಿಂಹ. ನೆಕ್ಸ್ಟ್, ನಮೂನೆ ಕೆ ಅನುಸಾರ ಏಕ್ ಔರ್ ಶಬ್ದ ಲಿಖಿಯೇ, ಉದಾಹರಣೆಗೆ ಅನುಗುಣವಾಗಿ ಮತ್ತೊಂದು ಶಬ್ದವನ್ನು ಬರೆಯಬೇಕು. ಅಂದ್ರೆ ಇಲ್ಲಿ ಕಲ್ಲು, ಲಾ, ಲಾವತ್ತು ಸಂಯುಕ್ತಾಕ್ಷರವನ್ನು ಹೇಳಲಾಗಿದೆ. ಇವು ಸಜಾತಿಯ ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರಗಳು ಅಂತ. ಅಂದ್ರೆ ಅಲ್ಲಿ ಎರಡು ಗಮನಿಸಿ ನಾವು, ಸಜಾತಿಯ ಒತ್ತಕ್ಷರಗಳು ಮತ್ತು ವಿಜಾತಿಯ ಒತ್ತಕ್ಷರಗಳು. ಅಂದ್ರೆ ಸಜಾತಿಯ ಒಂದೇ ಅಕ್ಷರದ ಅಕ್ಷರ ಮತ್ತೆ ಒತ್ತಕ್ಷರ ಆಗಿ ಬರೋದಕ್ಕೆ ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ. ವಿಜಾತಿಯ ಅಂದ್ರೆ ಒಂದು ವ್ಯಂಜನಾಕ್ಷರಕ್ಕೆ ಮತ್ತೊಂದು ವ್ಯಂಜನಾಕ್ಷರದ ಅಕ್ಷರ ಒತ್ತಕ್ಷರ ಆಗಿ ಬಂದ್ರೆ ಅವನ್ನ ವಿಜಾತಿಯ ಒತ್ತಕ್ಷರಗಳು ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಕಲ್ಲು ಅಂತ ಇದೆ, ಲಾ ಇದೆ, ಅನ್ನೇ ಹೇಳಿದ್ರೆ ನಾವು ಇನ್ನೊಂದು ಶಬ್ದ ಪಲ್ಲು. ಧಕ್ಕಾ, ಕ ಇದೆ, ಪಕ್ಕ. ಬಚ್ಚ, ಚಾ ಇದೆ, ಕಚ್ಚಾ. ರಸ್ಸಿ, ಸಾ ಇದೆ, ಲಸ್ಸಿ. ಛತ್ತ ಅನ್ನೋದಕ್ಕೆ ಪತ್ತ ಅಂತ ನಾವು ಬರೆಯಬಹುದು. ಹೀಗೆ ಕೆಲವು ಒತ್ತಕ್ಷರಗಳನ್ನು ನಾವು ಗಮನಿಸಬೇಕು ಅಂತ. ಮಕ್ಕಳೇ, ಇಷ್ಟು ಪಾಠ ಆಯಿತು, ಪದ್ಯ ಆಯಿತು. ಇದಾದಮೇಲೆ ಇದೇ ಥರದ್ದೊಂದು ಬಹಳ ಪ್ರಖ್ಯಾತವಾದಂಥ ಒಂದು ಪದ್ಯ ಇದು. ಇದನ್ನು ನಿಮಗೆ ಓದ್ಲಿಕ್ಕೆ ಹೇಳಿದ್ದಾರೆ. ಸುಮ್ಮನೆ ಓದ್ತೀನಿ, ನೀವು ಗಮನಿಸಿ ಹಾಗೆ. मिली कहीं से कोई माला लेकर उसे कंठ में डाला, बदन पर राख लगाकर बिल्ली चली प्रयाग नहाने, चूहों से बोली हे प्यारो, पाप किए मैंने हजारों, ईश्वर का जप करके नाम, छोड़ दिया चूहे खाने का काम, अब तुम चलो मेरे साथ, नहाकर प्रयाग में लौटेंगे साथ, चूहे छोड़कर सोच विचार, चलने लगे होकर तैयार, बिल्ली ने चूहों को खा लिया, भरपेट खाकर आराम लिया, अजी शत्रु को मित्र न मानो, उसका कहना कभी न मानो. ಆಗಲೇ ನಾವು ಬಂದರ್ ಪಾಠ ನೋಡಿದ್ವಲ್ಲ, ಅದೇ ಒಂದು ಏನು ತತ್ವವನ್ನು ಅದರ ಮುಂದುವರೆದ ಭಾಗ ಹೇಳುವಂಥ ಆ ಒಂದು ಪದ್ಯ ಇದು. ಇಲ್ಲಿ ಬೆಕ್ಕೆ ಮೋಸ ಮಾಡುತ್ತೆ ಇಲಿಗಳಿಗೆ. ಅಂದರೆ ಬಲಿಷ್ಠರು ಹೇಗೆ ದುರ್ಬಲರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಅವ್ರನ್ನೆಲ್ಲರನ್ನು ಕಬಳಿಸಕ್ಕೆ ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಬಹಳ ಒಳ್ಳೆಯ ಉದಾಹರಣೆ. ಇದನ್ನು ನೀವು ಇನ್ನೊಂದು 2-3 ಸರಿ ಓದ್ಕೊಳ್ರಿ. ಇದನ್ನ ಆ ಪದ್ಯ ಹೆಂಗೆ ನಾವು ವಿಶ್ಲೇಷಣೆ ಮಾಡಿದ್ವು ಹಾಗೆ ನೀವೇ ಇದನ್ನು ಪ್ರಯತ್ನ ಪಡಬೇಕಿನ್ನ. ನೀವು ಉದಾಹರಣೆಗೆ ಬೇಕಾದ್ರೆ ಇಲ್ಲಿ ನಾವೇನು ಮಾಡ್ಬೋದು, ಕೆಲವು ಶಬ್ದಗಳ ಅರ್ಥಗಳನ್ನು ಹೇಳ್ಬೋದು ನಾವು. ಮಿಲಿ ಕಹಿಂಸೆ ಕೋಯಿ ಮಾಲಾ, ಮಾಲ ಅಂದ್ರೆ ಹಾರ. ಎಲ್ಲ ಒಂದು ಕಡೆಗೆ ಒಂದು ಮಾಲೆ ಹಾರ ಸಿಗುತ್ತೆ. ಲೇಕರೂಸೆ ಕಂಠೆ ಮೇಡಾಲ, ಅದನ್ನ ತಗೊಂಡು ಕೊರಳಿಗೆ ಹಾಕೊಳ್ಳುತ್ತೆ. ಬದನು ಪರ ರಾಕ್ ಲಗಾಕರ್, ಮೈಗೆಲ್ಲ ಬೂದಿಯನ್ನ ಹಚ್ಕೊಂಡು ಬಿಲ್ಲಿ ಚಲಿ ಪ್ರಯಾಗ್ ನಹಾನೆ, ಬಿಲ್ಲಿ ಎಲ್ಗೊಂಡು ಪ್ರಯಾಗ್. ಪ್ರಯಾಗ್ ಅಂತಂದ್ರೆ ಈಗ ಅದು ಅಲಹಾಬಾದ್ ಅಂತ ಕರೀತಾರೆ. ಅಲ್ಲಿ ತ್ರಿವೇಣಿ ಸಂಗಮ, 3 ನದಿಗಳು ಸೇರ್ಕೊಳ್ತಾರೆ. ಅದೊಂದು ಪುಣ್ಯಕ್ಷೇತ್ರ ಅಂತ ಭಾವಿಸ್ತಾರೆ. ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಬಹಳ ಪುಣ್ಯ ಲಭಿಸುತ್ತೆ ಅನ್ನುವಂಥ ಒಂದು ಭಾವನೆ ಈಗಲೂ ಕೂಡ ಇದೆ. ಹಾಗೆ ಈ ಬೆಕ್ಕು ಎಲ್ಲ ಒಂದು ಮಾಲ ತಗೊಂಡು ಹಾಕೊಳ್ತು, ಶರೀರಕ್ಕೆಲ್ಲ ಬೂದಿ ಬಳ್ಕೊಂತು, ನಾನು ಪ್ರಯಾಗಿಗೆ ಹೋಗ್ತೀನಿ ಅಂತ ಹೊಣ್ತು. ಚೂಹೋನ್ ಸೇ ಬೋಲಿ, ಅದು ಹೋಗೋದಕ್ಕಿಂತ ಮುಂಚೆ ಇಲಿಗಳ ಹತ್ರ ಹೇಳುತ್ತೆ, ಹೇ ಪ್ಯಾರೋ, ಹೇ ಮುದ್ದಿನ ಇಲಿಗಳೇ, ಪಾಪಕ್ಕೆ ಮೈನೇ ಹಜಾರೋ, ನಾನು ಭಾರಿ ಪಾಪ ಮಾಡಿಬಿಟ್ಟಿದ್ದನಪ್ಪ, ನಿಮ್ಮಂತಹ ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿಂದುಬಿಟ್ಟಿದ್ದೀನಿ ನಾನು, ಬಹಳ ಪಾಪ ಇದೆ, ಅದನ್ನು ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೆ. ಈಶ್ವರಕ ಜಪ ಲೇಕರ್ ಕರ್ಕೆ ನಾಮ್, ನಾನು ಆ ಭಗವಂತನ ಹೆಸರನ್ನ ಜಪ ಮಾಡ್ತಾ ಚೋಡುದಿಯಾ ಚೂಹೆ ಖಾನೆ ಕಾ ಕಾಮ್, ಬಿಟ್ಬಿಟ್ಟಿದ್ದೀನಿ ನಾನು ಇಲಿಗಳನ್ನು ತಿನ್ನುವಂಥ ಕೆಲಸವನ್ನ. ಅಬ್ ತುಮ್ ಚಲೋ ಮೇರೆ ಸಾಥ್, ಈಗ ನೀವು ನನ್ನ ಜೊತೆ ಬರ್ರಿ. ನೀವು ಸಣ್ಣ ಪುಟ್ಟ ಪ್ರಾಣಿಗಳನ್ನು ತಿಂದು ಪಾಪ ಮಾಡ್ಕೊಂಡಿರ್ತೀರಿ, ಹಾಗಾಗಿ ಎಲ್ಲರೂ ಒಟ್ಟಿಗೆ ಏನು ಮಾಡೋಣ, ಆ ತೀರ್ಥಕ್ಷೇತ್ರಕ್ಕೆ ಪ್ರಯಾಗಕ್ಕೆ ಹೋಗಿ ನಮ್ಮ ಪಾಪವನ್ನು ಕಳ್ಕೊಂಡು ಬರೋಣ. ನಹಾಕರ್ ಪ್ರಯಾಗ ಮೇ ಲೌಟೆಂಗೆ ಸಾಥ್, ಸ್ನಾನ ಮಾಡ್ಕೊಂಡು ಒಟ್ಟಿಗೆ ವಾಪಸ್ ಬರೋಣ ಅಂತ ಹೇಳ್ತು. ಚೂಹೆ ಚೋಡ್ಕರ್ ಸೋಚ ವಿಚಾರ,
ಆ ಇಲಿಗಳು ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟು ಬೆಕ್ಕು ಹೇಳ್ದಂಗೆ ಕೇಳಕ್ಕೆ ಶುರು ಮಾಡಿದವು. ಚಲ್ನೆಲಗೆ ಹೋಕರ್ ತಯ್ಯಾರ್, ಅವು ರೆಡಿಯಾಗಿ ಹೊಂಟು. ಎಲ್ಲ ಇಲಿಗಳು ಬೆಕ್ಕಿನಿಂದ ಹೊಂಟು. ಬಿಲ್ಲಿನೇ ಚೂಹೊಂಕೋ ಖಾಲಿಯ, ಬಿಲ್ಲಿ ಏನು ಮಾಡ್ತು, ದಿನಾಲು ಕೂಡ ಅವನ್ನೆಲ್ಲರನ್ನೂ ನೀವು ಭಾಳ ಇಂಪಾರ್ಟೆಂಟ್, ನನಗೆ ನೀವೇನು ಮಾಡಬೇಕು, ಹೋಗಿ ಎಲ್ಲ ಬಿಲ್ದಲ್ಲಿ ಹೋಗ್ರಿ, ನೀವು ರಾತ್ರಿ ಬಿಲ್ದಲ್ಲಿರ್ರಿ, ಬೆಳಿಗ್ಗೆ ಹೋಗೋಣ, ನಾನು ಹೊರಗೆ ಕಾಯ್ತಿರ್ತೀನಿ, ನೀವು ಏನು ಯೋಚನೆ ಮಾಡ್ಬಿಟ್ಟು ಹೋಗ್ರಿ ಅಂಥೇಳಿ ಎಲ್ಲ ಸಾಲಿಗೆ ಇಲಿಗಳನ್ನು ಕಳಿಸ್ತು. ಕೊನೆ ಇಲಿ ಇರುತ್ತಲ್ಲ ಅದು ಹಿಡ್ಕೊಂಡು ತಿಂದ್ಬಿಡೋದು. ಹೀಗೆ ದಿನಗಳದಂಗೆ ಏನಾದ್ರು ಕೊನೆ ಇಲಿ ಕಡಿಮೆ ಆಗ್ತಾ 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 ಇಡೀ ಇಲಿಯ ಸಂತತಿಗಳೇ ಕಡಿಮೆ ಆದವು. ಹಿಂಗೆ ಭರಪೇಟ್ ಖಾಕರ ಆರಾಮುಲಿಯ ಅಜಿ, ಅದಕ್ಕೆ ಹೇಳೋದು ಶತ್ರುಕೋ ಮಿತ್ರನ ಮಾನು, ಶತ್ರುವನ್ನು ಎಂದು ಮಿತ್ರರಂತ ಭಾವಿಸ್ಬೇಡಿ. ಉನ್ಕಾ ಕಹನ ಕಭೀನ ಮಾನು, ಅವರ ಹೇಳಿಕೆಯನ್ನು, ಅವರ ಆ ಬೆಲ್ಲದಂಥ ಮಾತುಗಳನ್ನು, ಅವರ ಏನದು ಮೋಸಗಾರಿಕೆಯ ತಂತ್ರಗಾರಿಕೆಯ ಮಾತುಗಳನ್ನು ನಾವು ಯಾವತ್ತೂ ಕೂಡ ನಂಬಾರ್ದು ಅನ್ನುವಂಥದ್ದು ಈ ಪದ್ಯದ ಆಶಯ. ಕೊನೆಗೆ ಇಲ್ಲಿ ಒಂದೆರಡು ಪ್ರಶ್ನೆಗಳಿದ್ದಾವೆ. ಬಿಲ್ಲಿ ಕೋ ಕ್ಯಾ ಮಿಲಿ, ಬೆಕ್ಕಿಗೆ ಏನು ಸಿಕ್ತು? ಬಿಲ್ಲಿ ಕೋ ಮಾಲಾ ಮಿಲಿ, ಇಲ್ಲ ಒಂದು ಹಾರ ಸಿಕ್ತು. ಈಶ್ವರ ಕಾ ಜಪ ಕರ್ಕೆ ಬಿಲ್ಲಿನೇ ಕೌನ್ ಸಾ ಕಾಮ್ ಛೋಡ್ ದಿಯಾ, ಈಶ್ವರನ ಜಪ ಮಾಡಿ ಬೆಕ್ಕು ಯಾವ ಕೆಲಸವನ್ನು ಬಿಡ್ತು? ಈಶ್ವರ ಕಾ ಜಪ ಕರ್ಕೆ ಬಿಲ್ಲಿನೇ ಚೂಹೆ ಕಾನೆ ಕಾ ಕಾಮ್ ಛೋಡ್ ದಿಯಾ, ಈಶ್ವರನ ಜಪ ಮಾಡುತ್ತಾ ಬೆಕ್ಕು ಇಲಿಗಳನ್ನು ತಿನ್ನುವ ಕೆಲಸವನ್ನ ಬಿಟ್ಟಿತು. ಚೂಹೆ ಕಿಸ್ ತರಹ ತಯಾರು ಹೋಕರ್ ಚಲ್ನೆ ಲಗೆ, ಬೆಕ್ಕುಗಳು ಯಾವ ರೀತಿಯಾಗಿ ರೆಡಿಯಾಗಿ ಹೊಂಟವು? ಚೂಹೆ ಸೋಚ್ ವಿಚಾರ ಛೋಡ್ಕರ್ ತಯಾರು ಹೋಕರ್ ಚಲ್ನೆ ಲಗೆ, ಇಲಿಗಳು ಸೋಚ್ ಅಂದರೆ ವಿಚಾರ ಮಾಡೋದನ್ನು, ಇವನೇನು ನಿಜ ಹೇಳ್ತಾ ಇದೆಯೋ, ನಾವು ಯಾಕೆ ಹೋಗಬೇಕು ಅಂದೇನು ಹಿಂದೆ ಮುಂದೆ ನೋಡದೆ ಹೋಗ್ಲಿಕ್ಕೆ ತಯಾರಾದವು. ಇಸ್ ಕವಿತಾ ಕೇಳಿಯೇ ಉಚಿತ ಶೀರ್ಷಕ್ ಲಿಖಿಯೇ, ಈ ಕವಿತೆಗೆ ಒಂದು ಯೋಗ್ಯವಾದ ಶೀರ್ಷಿಕೆಯನ್ನು, ತಲೆಬರಹವನ್ನು ನೀಡಿ ಅಂತ. ಅದಕ್ಕೆ ಶತ್ರುಕೋ ಮಿತ್ರನ ಮಾನೋ ಅಥವಾ ವಂಚಕ್ ಬಿಲ್ಲಿ ಅಂತ ನಾವು ಕೊಡ್ಬೋದು ಅಂತ ಕಾಣಿಸುತ್ತೆ. ಇಷ್ಟು ಪದ್ಯ ಭಾಗ ಇದೆ. ಅದರ ಅಭ್ಯಾಸ ಭಾಗವನ್ನು ಕೂಡ ನಾವು ನೋಡಿದ್ವಿ ಮಕ್ಕಳೇ. ಇಡೀ ಪದ್ಯ ಭಾಗದ ಎಲ್ಲ ಅಂಶಗಳು ಪೂರ್ಣ ಆದವು. ಒಮ್ಮೆ ಓದಿದ್ವಿ, ಹಾಡೋ ಪ್ರಯತ್ನ ಪಟ್ವಿ, ಹೊಸ ಶಬ್ದಗಳನ್ನು ತಿಳ್ಕೊಂಡ್ವಿ, ವಿಶ್ಲೇಷಣೆ ಮಾಡಿದ್ವಿ, ಮತ್ತು ಈ ಅಭ್ಯಾಸ ಭಾಗದಲ್ಲಿರುವಂಥ ಎಲ್ಲ ಅಭ್ಯಾಸಗಳನ್ನು ಸುಲ್ಜಾನೆ ಅಂದರೆ ಅದನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇಷ್ಟು ಇರಲಿ. ಮುಂದಿನ ಅವಧಿನಲ್ಲಿ ನಾನು ಮತ್ತೊಂದು ಹೊಸ ಪಾಠ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ತೆ.